ನಮಸ್ಕಾರ. ಕೆಲವು ಸತಿ ಯಾವಾಗಾದ್ರೂ ಸಮಸ್ಯೆ ಬಂದಾಗ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾರಾರು ನಮ್ಗೆ ಗೊತ್ತಿರೋ ಜ್ಯೋತಿಷ್ಯದವ್ರ ಹತ್ರ ಹೋಗ್ತೀವಿ. ಅಥವಾ ಯಾರೋ ಏನೋ ಮಾಡಿಸ್ಬಿಟ್ಟಿದಾರಾ ಅಂತ ಹೇಳ್ಬಿಟ್ಟು ಶಂಕೆ ಪಡ್ತೀವಿ. ಯಾರೋ ಅದು ಜ್ಯೋತಿಷ್ಯದವ್ರು ಏನೋ ಹೇಳಿದ್ರು ಅದನ್ನು ನಂಬದೆ ಮತ್ತೆ ಯಾರೋ ವಾಸ್ತುಶಾಸ್ತ್ರದವ್ರ ಹತ್ರ ಹೋಗ್ತೀವಿ. ಮತ್ತೊಬ್ರ ಹತ್ರ ಹೋಗ್ತೀವಿ, ಮತ್ತೊಬ್ರ ಹತ್ರ ಹೋಗ್ತಾನೆ ಇರ್ತೀವಿ. ನಮ್ಮ ಪ್ರಾಬ್ಲಮಿಗೆ ಸೊಲ್ಯೂಷನ್ ಹುಡ್ಕೊಂಡು ಹೋಗ್ತಾನೆ ಇರ್ತೀವಿ. ಆದ್ರೆ ನೋಡಿ, ಯಾರಿಗೂ ಗೊತ್ತಿಲ್ದಿರೋ ಸೊಲ್ಯೂಷನ್ನು ಯಾರಿಗ್ ಗೊತ್ತಿರುತ್ತೆ ಗೊತ್ತಾ? ಅದು ನಿಮ್ಗೆ. ಕೆಲವು ಸತಿ ನಮ್ಮ ಜೀವನದಲ್ಲಿ ಸಮಸ್ಯೆ ಬರುತ್ತೆ ಕಣ್ರಿ. ಹ್ಮ್. ಆದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಆ ಸಮಸ್ಯೆ ಎಷ್ಟು ಚಿಕ್ಕದಂತ ನಾವು ಮರೆತು, ಹೇಗಪ್ಪ ಇದರಿಂದ ಆಚೆ ಬರೋದು ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ಒಂದು ದೊಡ್ಡ ಗೊಂದಲ ಶುರು ಆಗ್ಬಿಟ್ಟಿರುತ್ತೆ. ಆದ್ರೆ ಒಂದ್ ಮಾತ್ರ ನಿಜ, ಯಾವಾಗ ಸಮಸ್ಯೆ ಬರುತ್ತೋ ಆ ಸಮಸ್ಯೆಗಿಂತ ದೊಡ್ಡೋರು ನಾವಾಗ್ಬೇಕು. ನೋಡಿ, ನಮ್ಮ ಜೀವನದಲ್ಲಿ ಯಾವುದೇ ಒಂದು ಸಿಚುಯೇಷನ್ ಆಗಿರಲಿ, ಅದೆಲ್ಲವೂ ಕೂಡ ಒಂದು ಸಿಮಿಲರ್ ಪ್ಯಾಟರ್ನ್ ಅನ್ನ ಇರುತ್ತೆ. ಆ ಪ್ಯಾಟರ್ನ್ ಏನಪ್ಪಾ ಅಂತ ಫಸ್ಟ್ ಅದನ್ನ ಕಂಡುಹಿಡಿದಾಗ ಖಂಡಿತವಾಗ್ಲೂ ನಾವು ಅದರಿಂದ ಇಂಥದೇ ಮನಸ್ಸಿನ ದುಗುಡ ಇರ್ಬೋದು, ಇಂಥದೇ ಒಂದು ದೊಡ್ಡ ಸಮಸ್ಯೆ ಇರ್ಬೋದು, ಅದರಿಂದ ಆಚೆ ಬರ್ಬೋದು. ನೋಡಿ, ಎಕ್ಸಾಂಪಲ್, ಒಂದು 2-3 ದಿನದಿಂದ ನಿಮ್ಗೆ ಯಾವುದೋ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಒಂದು ಡೈರಿ ತಗೊಳ್ಳೋಣ ಅಥವಾ ಒಂದು ಪೇಪರ್ ತಗೊಳ್ಳಿ. ಫಸ್ಟು ಆ ಸಮಸ್ಯೆ ಏನಿರ್ಬೋದು? ಅದು ಮೂಲ ಕಾರಣ ಏನು? ಹೇಗೆ ಪಾಸಿಬಲ್ ಸೊಲ್ಯೂಷನ್ ಅನ್ನ ಹುಡುಕ್ಬೋದು? ಆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ಮೇಲೆ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ಅಥವಾ ಹಾಗೂ ಸೊಲ್ಯೂಷನ್ ಇಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಪ್ರಯೋಜನ? ಖಂಡಿತವಾಗ್ಲೂ ಇಲ್ಲ. ನೋಡಿ, ಎಲ್ಲಾರು ಹೀಗೇನೆ. ಒಂದು ಸಮಾಜ ಅಂತ ಹೇಳಿದ್ರೆ ಮಾತಾಡೇ ಆಡತ್ತೆ. ಆದ್ರೆ ನೀವು ಕಷ್ಟ ಪಡ್ಬೇಕಾದ್ರೆ, ಮನಸ್ಸಲ್ಲಿ ದುಗುಡ ಆಗಿರ್ಬೇಕಾದ್ರೆ ಯಾರು ಬಂದು ನಿಮ್ಗೆ ಸಮಾಧಾನ ಮಾಡಲ್ಲ. ಹಾಗಾಗಿ ಮನಸ್ಸಿಗೆ ಭಾರವನ್ನ ತಗೊಳ್ಳೋದನ್ನ ನಿಲ್ಲಿಸ್ಬಿಡಿ. ಕಷ್ಟ ಬಂದ್ಮೇಲೆ ಪ್ರತಿಯೊಂದು ಕಷ್ಟಕ್ಕೆ ಅದರದೇ ಆದ ಸೊಲ್ಯೂಷನ್ ಇರುತ್ತೆ. ಅದರದೇ ಆದ ನೀವು ತಾಳ್ಮೆನ ತಗೋಬೇಕಾಗತ್ತೆ. ನೋಡಿ, ಯಾವುದೇ ಒಂದು ಪ್ಲಾನೆಟ್ ಆಗಿರ್ಲಿ, ಏನೇ ಆಗಿರ್ಲಿ, ಅದು ನಮ್ಗೆ ನಾವ್ ಅನ್ಕೋತೀವಿ, ಓಹ್! ನನ್ಗೆ ಸಾಡೆ ಸಾತಿ ಇದೆ, ನಂಗೆ ರಾಹು ದಶೆ ಇದೆ, ಇಲ್ಲಪ್ಪ ನನ್ಗೆ ಕೇತು ಬಾಧೆ ಇದೆ, ಹೀಗೆ ಏನೇನೋ ಅನ್ಕೋತಾ ಇರ್ತೀವಿ. ಆದ್ರೆ ಭಗವಂತನ ಮಕ್ಕಳಾಗಿರೋ ನಾವು ಯಾಕೆ ಭಗವಂತ ನಮಗೆ ಕಷ್ಟ ಕೊಡ್ಬೇಕು ಅಂತಿರ್ತಾನೆ? ಖಂಡಿತವಾಗ್ಲೂ ಇದು ಸುಳ್ಳು. ಭಗವಂತ ನಮಗೆ ಖಂಡಿತವಾಗ್ಲೂ ಕಷ್ಟವನ್ನ ಕೊಡ್ಲಿಕ್ಕೆ ಇಲ್ಲ. ಆದ್ರೆ ಹೇಗೆ ನಾವು ನಮ್ಮ ಮಕ್ಕಳಿಗೆ ಪಾಠವನ್ನ ಕಲಿಸ್ತೀವಿ, ನೋಡು ಮಗು ಹೀಗ್ ಮಾಡು ಅಂತ ಕೇಳದೆ ಇದ್ದಾಗ ಗದರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಏನ್ ಬೇಕೋ ಅದನ್ನ ಕೊಡಿಸ್ದೆ ಸ್ವಲ್ಪ ಮಕ್ಕಳು ಪಾಠ ಕಲೀಲಿ, ತಾಳ್ಮೆ ಕಲೀಲಿ ಅಂತ ಮಕ್ಕಳನ್ನ ಪರೀಕ್ಷೆ ಮಾಡ್ತಾ ಹೋಗ್ತೀವಿ. ಹಾಗೆ ಅಲ್ಲಿರೋನು ಕೂಡ. ಹಾಗಾಗಿ ನೀವು ನಿಮ್ಮ ಲೈಫಲ್ಲಿ ಕಷ್ಟ ಬಂದಾಗ ಧೃತಿಗೆಡಬೇಡಿ. ನಿಮ್ಮ ಪರಿಸ್ಥಿತಿ ಏನಿದೆಯೋ ಅದನ್ನ ಒಂದು ಮೂರನೇ ವ್ಯಕ್ತಿ ತರ ಕೂತು ಯಾವಾಗ ವಿಶ್ಲೇಷಣೆ ಮಾಡ್ತಾ ಹೋಗ್ತಿರೋ, ಆ ಸಮಸ್ಯೆ ನಿಮ್ಗೆ ತುಂಬಾ ಚಿಕ್ಕದಂತ ಅನಿಸ್ತಾ ಹೋಗತ್ತೆ. ಏನು, ಯಾವುದೇ ಒಂದು ಪರಿಸ್ಥಿತಿ ಆಗಿರ್ಲಿ, ಏನು ಅದು ಪಾಠವನ್ನ ಕಲಿಸ್ತಾ ಇದೆ ಅಂತ ಮೊದಲು ತಿಳ್ಕೊಳ್ಳೋಣ. ಜೀವನದಲ್ಲಿ ಬೌಂಡ್ರಿ ಹಾಕೋದು ತುಂಬಾನೇ ಇಂಪಾರ್ಟೆಂಟ್. ನೋಡ್ರಿ, ಎಷ್ಟು ಮನುಷ್ಯನಿಗೆ ಚಿಂತೆ ಅನ್ನೋದು ಎಲ್ಲಾ ರೀತಿಯ ಸಮಸ್ಯೆಗಳನ್ನು ತರ್ತಾ ಹೋಗುತ್ತೆ. ಈಗ ಯಾವುದೇ ಒಂದು ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಇಂದ ಫಿಸಿಕಲ್ ಇಲ್ನೆಸ್ ಆಗುತ್ತೆ, ಕ್ರಾನಿಕ್ ಇಲ್ನೆಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ತಿಂತಕ್ಕಂಥ ಆಹಾರ ಆಗಿರ್ಬೋದು, ನೀವು ಮಾಡ್ತಕ್ಕಂತಹ ಕೆಲಸ ಆಗಿರಬಹುದು, ಮೋಸ್ಟ್ ಇಂಪಾರ್ಟೆಂಟ್ ನಿದ್ದೆ ಅಲ್ವಾ? ಎಷ್ಟೋ ಸತಿ ನಿದ್ದೆ ಬರದೆ ಮೊಬೈಲನ್ನ ಸ್ಕ್ರೋಲ್ ಮಾಡ್ತಾ ಹೋಗ್ತಿರ್ತೀವಿ. ಯಾವಾಗ ನಿದ್ದೆ ಕೆಡ್ತೀವೋ ಮನಸ್ಸಿನ ಪರಿಸ್ಥಿತಿ ಕೆಡ್ತಾ ಹೋಗುತ್ತೆ. ಹಾಗಾಗಿ ಈ ತಪ್ಪನ್ನ ಮಾಡಬೇಡಿ. ಏನೇ ಸಮಸ್ಯೆ ಬರಲಿ, ಹೋಗಿ ಸುಮ್ಮನೆ ಒಂದು ವಾಕ್ ತಗೊಂಡು ಬಂದು ಆ ವಾಕ್ ಮಾಡ್ತಾ 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 ಏನಿರ್ಬೋದು, ಇದಕ್ಕೆ ಏನು ಪರಿಸ್ಥಿತಿ ಇರ್ಬೋದು, ಇದಕ್ಕೆ ಸೊಲ್ಯೂಷನ್ ಏನು ಅಂತ ನಿಮ್ಗೆ ನೀವು ಕೇಳ್ಕೊತಾ ಹೋಗಿ. ಸುಮ್ಮನೆ ನಾವು ಯಾವುದೇ ಒಂದು ಜ್ಯೋತಿಷ್ಯದವ್ರ ಹತ್ರ ಹೋಗೋದಾಗಿರ್ಬೋದು ಅಥವಾ ಯಾರ ಹತ್ರನೇ ಹೋಗ್ಲಿ, ಅದೆಲ್ಲ ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಇದನ್ನ ಮಾಡ್ತಾ ಹೋದ್ರೆ ನಾವು ಯಾವಾಗ್ಲೂ ಅಷ್ಟೇ ನಮ್ಮ ಪ್ರಾಬ್ಲಮ್ಗೆ ನಾವು ಅಕೌಂಟಬಿಲಿಟಿ ತಗೊಳ್ತಾ ಹೋಗಲ್ಲ. ಎಲ್ಲೋ ಏನೋ ಇರ್ಬೋದು ಅಂತ ಹೇಳಿ ಯಾರು ಏನು ಹೇಳಿದ್ರು ಅವ್ರನ್ನ ನಂಬ್ತೀವಿ. ಆದ್ರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಲ್ಲ. ತಪ್ಪಲ್ವಾ ಇದು? ಏನೇ ಆಗಿರ್ಲಿ, ಯಾರು ಹೇಳಿದ್ದನ್ನ ನಂಬಕ್ಕಿಂತ ಮುಂಚೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಈ ಪರಿಸ್ಥಿತಿ ಈಗ ಕೆಲವು ಸಮಯಕ್ಕೆ ಮಾತ್ರ ಇರುತ್ತೆ. ನಂತರ ನಾನು ಬದಲಾವಣೆ ಆಗೇ ಆಗ್ತೀನಿ. ನನ್ನ ಜೀವನದಲ್ಲಿ ಒಂದು ಸಂತೋಷದ ಸಮಯ ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ಭಗವಂತ ಅಷ್ಟು ಕ್ರೂರಿ ಅಲ್ಲ ಕಣ್ರಿ. ನಿಮಗೆ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ಅದ್ರ ಮೇಲೆ ನಂಬಿಕೆ ಇಡಿ. ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗಿ. ಬೆಸ್ಟ್ ಇನ್ವೆಸ್ಟ್ಮೆಂಟ್ ಯಾವ್ದು ಗೊತ್ತಾ ನೀವು ಮಾಡ್ತಕ್ಕಂಥದ್ದು? ನಿಮ್ಮ ಮೇಲೆ ನೀವು ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್. ಹಾಗಾಗಿ ನಿಮ್ಮನ್ನ ನೀವು ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಅನ್ನ ಹೇಗೆ ನೋಡ್ತೀರಾ, ಯಾರು ನಿಮ್ಮ ಬೆಸ್ಟ್ ಫ್ರೆಂಡ್ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಸೊಲ್ಯೂಷನ್ ಕೊಡ್ತೀರಾ.
ಹಾಗೆ ನಿಮ್ಮ ಪ್ರಾಬ್ಲಮ್ ಅನ್ನು ಅನಲೈಸ್ ಮಾಡ್ತಾ ಹೋಗಿ ನಿಮ್ಮ ಲೈಫಲ್ಲಿ ಆರಾಮಾಗಿ ಅದ್ಭುತವಾಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.